ನಾನೊಂದು ಪುಟ್ಟ ಹೆಜ್ಜೆನೇ ಇಡ್ತಾ ಇದ್ದೀನಿ. ಅಂದರೆ ಸಾಂಬಾರು ಅಂದರೆ ಇಷ್ಟ ತುಂಬ ನನಗೆ. ಇಲ್ಲೊಂದು ದಾರಿ ಇತ್ತು, ಇಲ್ಲೊಂದು ನಾವು ಗೈಸ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ನಿಮ್ಮ ಹತ್ರ. ಗೈಸ್ ಇಲ್ಲಿ ಕಾಡಲ್ಲಿ ಏನೋ ಶಬ್ದ ಬರ್ತಿದೆ. ಆವಾಗ ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ಮನೇ ನೋಡಿರ್ತೀರ ಗೈಸ್, ಯೂಟ್ಯೂಬಲ್ಲಿ 1K ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಯಿತು. ಅದಕ್ಕೋಸ್ಕರ ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಹೋಗುವ ಬನ್ನಿ ಗೈಸ್. ನಾನು ಇವಾಗ ನಡ್ಕೊಂಡು ಹೋಗ್ತಾಯಿದ್ದೀನಿ. ಬಸ್ಸು ಸಿಕ್ಕಿ ಬಸ್ಸಲ್ಲಿ ಹೋಗಿ ದೇವಸ್ಥಾನಕ್ಕೆ ತಲುಪಿದ ಮೇಲೆ ವಿಡಿಯೋ ಮಾಡ್ತೀನಿ ಗೈಸ್. ಏನೋ ಹೇಳಬೇಕಿತ್ತು. ನಾನು ಯೂಟ್ಯೂಬು ಚಾನಲ್ ಓಪನ್ ಮಾಡಿ ವರ್ಷ ಆಗಿತ್ತು ಅನಿಸುತ್ತೆ, ಆದರೆ ನಾನು ಸೀರಿಯಸ್ಲಿ ಇದರಲ್ಲಿ ಮೇಲೆ ಬರಬೇಕು, ಹಾಕಲೇಬೇಕು ಅಂತ ಒಂದು ಹಠ ಹಿಡಿದು ಮಾಡಿದಂದರೆ ಒಂದು 2 months ಹಿಂದೆ ಅನಿಸುತ್ತೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ 1000 ಆಗುತ್ತೆ, ನನ್ನನ್ನು ನೋಡ್ತಾರೆ, ನನಗೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನಗೆ ಗೊತ್ತಿಲ್ಲ, ನನ್ನದು ಎಕ್ಸ್ಪೆಕ್ಟೇಷನ್ ಏನಿಲ್ಲ ಅಷ್ಟಾಗಬೇಕು ಇಷ್ಟೇ ಆಗಬೇಕಂತ. ನಡೀತಾ ಇರಲಿ, ನಾನು ಕೂಡ ಹಾಕ್ತಾ ಇರ್ತೀನಿ ವಿಡಿಯೋ. ಓಕೆ, ಹಾಗೆ ನಾನಿನ್ನೂ ಡೈಲಿ ವ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಆದರೆ ಖಂಡಿತ ಮಾಡ್ತೀನಿ. ನನಗೆ ಜಾಸ್ತಿ ಅಂದರೆ ಹೆಲ್ತ್ ಇಶ್ಯೂಸು ಆಗ್ತಾ ಇರುತ್ತೆ ಪದೇ ಏನಾದರೂ ತಲೆನೋವು ಹಾಗೆ ಹೀಗೆ ಅಂತ. ಆದರೆ ಇನ್ನು ಮುಂದೆ ಯೂಟ್ಯೂಬಲ್ಲಿ ವ್ಲಾಗ್ ಆಗಲಿ ವೀಡಿಯೋಸ್ ಆಗಲಿ ಸೀರಿಯಸ್ಲಿ ಹಾಕ್ತೀನಿ ಗೈಸ್, ನಿಮಗೋಸ್ಕರ. ಗೈಸ್ ದೇವಸ್ಥಾನಕ್ಕೆ ಬಂದೆ, ಇನ್ನೊಳಗೆ ಹೋಗೋದು ಗೈಸ್. ಇವಾಗ ದೇವಸ್ಥಾನಕ್ಕೆ ಬಂದಲ್ಲ, ಇದು ದೇವಸ್ಥಾನ ತುಂಬ ಅಂದರೆ ನಾವು 6th 7th ಕೂಡ ನಮಗೆ ತುಂಬ ಹತ್ತಿರವಾದ ದೇವಸ್ಥಾನ ಇದು. 6th 7th ಅಲ್ಲಿಂದ ನಾನು ಇಲ್ಲಿ ತನಕ ಅಂದರೆ ನನ್ನ ಬರ್ಡೇ ಆಗಿರ್ಬೋದು ಎಲ್ಲದಕ್ಕೂ ನಾನು ಇದೇ ದೇವಸ್ಥಾನಕ್ಕೆ ಬರೋದು. ಇಲ್ಲಿಂದ ಶುರು ಮಾಡೋದು ನಾನು. ಪ್ರತಿ ವರ್ಷವೂ ಹೋಗ್ತಿದ್ದೆ ನಾನು. ಅದಕ್ಕೆ ಇವಾಗ ನಾನೊಂದು ಪುಟ್ಟ ಹೆಜ್ಜೆನೇ ಇಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಮೊದಲು ನಂಬೋದಂದರೆ ಸ್ವಾಮಿ ಕೊರಗಜ್ಜ, ಅವರನ್ನು ನೆನೆಸುತ್ತಾ ಇವಾಗ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ನಾನು ಮೊದಲಿಗೆ ನಂಬೋದಂದರೆ ಅಜ್ಜನನ್ನು ಮಾತ್ರ, ತುಂಬ ಮೇಯ್ನಾಗಿ ನಂಬೋದಂದರೆ ಅಜ್ಜನನ್ನು ಮಾತ್ರ. ಇವತ್ತು ನನಗೆ ಅಲ್ಲಿಗೆ ಹೋಗಲಿಕ್ಕೆ ಆಗಿಲ್ಲ, ಸೊ ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಆದರೆ ಅವರು ಮನಸ್ಸಲ್ಲಿರ್ತಾರೆ ನಮ್ಮದು. ಹಾಗೆ ಇದು ಕೂಡ ದೇವಸ್ಥಾನ ನನಗೆ ಇಲ್ಲಿ ತುಂಬ ನೆನಪಿದೆ. ಓಕೆ, ಒಂದೊಂದು ನಾನು ಹೇಳ್ತಾ ಹೋಗ್ತೀನಿ ನಿಮಗೆ. ಮೊದಲಿಗೆ ಅಂದರೆ ನಮ್ಮದು ಫ್ಯಾಮಿಲಿಗೆ ಎಲ್ರಿಗೂ ಕೂಡ ಈ ಮನೆಯವರು ಅವ್ರು ನೋಡ್ತಾ ಹೋಗ್ತಾ ಇದ್ದಾರೆ, ಇವಳೆಂತ ಮಾಡ್ತಿದ್ದಾಳೆ ಅಂತ. ನಮ್ಮ ಫ್ಯಾಮಿಲಿಗೆ ಎಲ್ಲರದ್ದು ಪರಿಚಯ ಈ ದೇವಸ್ಥಾನದ ಭಟ್ರು ಇದ್ದಾರಲ್ಲ, ಅವರಿಗೆ ಗೊತ್ತುಂಟು. ಅಂದರೆ ನಾವು ಚಿಕ್ಕ ವಯಸ್ಸಿನಿಂದ ಕೂಡ ಇಲ್ಲಿಗೆ ಬರ್ತಿದ್ದದಲ್ಲ. ಎಂತಾದರೂ ಅವ್ರು ಫುಲ್ಲು ನಮ್ಮ ಮನೆಯದೆಲ್ಲ ಗೊತ್ತುಂಟು, ನಾವು ಮನೆ ಕಟ್ಟಿದ್ದು ಅದು ಇದು ಎಲ್ಲ ಕೇಳಿದರೆ ಹೇಳ್ತಾರೆ, ಈಗ ಮನೆ ಆಯಿತಾ ಹಾಗೆ ಅಂತ ಕೇಳ್ತಾರೆ. ಆಮೇಲೆ ಬಂದು ಹೇಳ್ತಾ ಹೋಗ್ತೀನಿ ಒಂದೊಂದು. ಮುಂಚೆ ಹೇಗಂದರೆ ನನಗೆ ಅಂದರೆ ಇದು ಏನು ದೇವಸ್ಥಾನದ ಊಟ ಸಾಂಬಾರು ಬರುತ್ತಲ್ಲ, ಅದಂದರೆ ತುಂಬ ಇಷ್ಟ. ಆವಾಗ ಮನೆಯಲ್ಲೆಲ್ಲ ಮಾಡ್ತಿರಲಿಲ್ಲ ಹೀಗೆ. ಅಂದರೆ ಅದಕ್ಕೆಲ್ಲ ತುಂಬ ಐಟಮ್ ಬೇಕಲ್ಲ. ನನಗೆ ದೇವಸ್ಥಾನದ್ದು ಅಲ್ಲಿ ಮಾಡಿದ್ದೆಲ್ಲ ತುಂಬ ಇಷ್ಟ ಆಗೋದು. ಅದಕ್ಕೋಸ್ಕರ ನಾನು ದೇವಸ್ಥಾನಕ್ಕೆ ಊಟ ಇದೆಯಾ ಅಂತ ಕೇಳಿ ಊಟಕ್ಕೋಸ್ಕರ ಬಂದದ್ದು ಕೂಡ ಇದೆ ಈ ದೇವಸ್ಥಾನಕ್ಕೆ. ಊಟ ಮಾಡಿಕೊಂಡು ಎಲ್ಲ ಮಾತಾಡಿ, ಅಂದರೆ ಸಾಂಬಾರು ಅಂದರೆ ಇಷ್ಟ ತುಂಬ ನನಗೆ. ದೇವಸ್ಥಾನದಲ್ಲಿ ಮಾಡಿದ್ದು ಸಾಂಬಾರು ಅಂದರೆ ತುಂಬ ಇಷ್ಟ. ಮುಂಚೆ ನಾವು ಬೆಳಿಗ್ಗೆ ಬಂದರೆ ಇಲ್ಲಿಗೆ ಪೂಜೆ ಎಲ್ಲ ಆಗಿ ಪ್ರಸಾದ ಎಲ್ಲ ಕೊಟ್ಟವರು, ಆಮೇಲೆ ಊಟಕ್ಕೆಲ್ಲ ನಿಲ್ಲಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದ್ರು.
ಊಟ ಮಾಡ್ಕೊಂಡು ಆದಮೇಲೆ ಈವ್ನಿಂಗ್ ಹೊತ್ತಲ್ಲಿ ನಾವು ಮನೆಗೆ ಹೋಗ್ತಾಯಿದ್ವಿ ಆರಾಮಾಗಿ. ಆವಾಗ ಇಲ್ಲಿಂದ ನಾವು ನಡ್ಕೊಂಡೇ ಹೋಗೋದು ಅಲ್ಲಿ ತನಕ. ಇವಾಗ ಬಸ್ಸು ಯಾರಾದರೂ ಸಿಕ್ಕಿದ್ರೆ ಕರ್ಕೊಂಡು ಬರ್ತಾರೆ. ಮುಂಚೆ ಹಾಗೆ ಅಲ್ಲಲ್ಲ, ನಾವು ನಡ್ಕೊಂಡೇ ಹೋಗ್ತಾಯಿದ್ದಿದ್ದು, ನಡ್ಕೊಂಡೇ ಬರ್ತಾಯಿದ್ದಿದ್ದು. ಆವಾಗ ಮಧ್ಯಾಹ್ನ ಊಟ ಮಾಡಿದ್ದು ಅಲ್ಲಿಗೆ ಹೋಗುವಾಗ ಎಲ್ಲ ಕರಗ್ತಿತ್ತು. ಅದು ತುಂಬ ನೆನಪಿದೆ ಗೈಸ್ ಇಲ್ಲಿ. ಅದಕ್ಕೋಸ್ಕರ ನಾನು ನಿಮಗೂ ಕೂಡ ಹೇಳುವ, ನನ್ನ ಮುಂಚೆ ಹೇಗಿದ್ದೆ, ಹೆಂಗೆ, ಯಾರು ಇವಳು ಅಂತ ಎಲ್ಲ ತುಂಬ ಜನರಿಗೆ ಗೊತ್ತಿಲ್ಲ. ಇದು ಯಾರಪ್ಪ ಹೊಸತು ವ್ಲಾಗ್ ಮಾಡೋದು ಇವಾಗ ಅಂತ. ಇಲ್ಲಿ ತುಂಬ ನೆನಪಿದೆ ಗೈಸ್. ಇಲ್ಲಿ ಕಾಡೆಲ್ಲ ನೋಡಿ, ಫುಲ್ ಕಾಡು. ನನಗಿಷ್ಟ, ಗ್ರೀನರಿ ಅಂದರೆ ತುಂಬ ಇಷ್ಟ ನನಗೆ. ಇನ್ನೊಂದು ಹೇಳಬೇಕಿತ್ತು ವಿಷಯ. ನಮ್ಮ ಹತ್ರ ಇದ್ದರೆ ನಮ್ಮ ಜೊತೆ ಎಲ್ಲರೂ ಇರ್ತಾರೆ. ನಮ್ಮ ಹತ್ರ ಏನೂ ಇಲ್ಲ ನೋಡಿ, ಒಂದು ನಾಯಿನೂ ಹಿಂದ್ಗಡೆ ಬರಲ್ಲ ನಮ್ಮದು. ಮುಂಚೆ ನಮ್ಮದು ಕೂಡ ಹಾಗೆಯೇ. ನನಗೂ ಕೂಡ ತುಂಬ ಫ್ರೆಂಡ್ಸ್ ಇದ್ದು. ನಾನೇ ಮಾತಾಡೋದಿಲ್ಲ, ಕಡಿಮೆ ಮಾತಾಡೋದು ನಾನು. ಮತ್ತು ಫ್ರೆಂಡ್ಸನ್ನು ಹತ್ರ ಸೇರಿಸೋದು ಕೂಡ ನಾನು ಕಡಿಮೆ ತುಂಬ. ಅದಕ್ಕೋಸ್ಕರ ಹೀಗೆ ಒಬ್ಬಳೇ ಅಲಿತಾ ಇರ್ತೀನಿ ಎಲ್ಲೆಲ್ಲೂ. ಏನು ಬೇಕಾದರೂ ಒಬ್ಬಳೇ ಹೋಗ್ತೀನಿ, ಎಂತ ತಿನ್ನಬೇಕಾದ್ರೂ ಒಬ್ಬಳೇ ಹೋಗ್ತೀನಿ. ಹಾಗೆ. ಮುಂಚೆ ಹೇಗಂದರೆ ನಾವಿಲ್ಲಿ ಬಂದು ಒಂದು ದಿವಸ ಆದರೂ ಈ ದೇವಸ್ಥಾನದಲ್ಲಿ ಕೂತ್ಕೊಂಡು, ಅಂದರೆ ಬೆಳಿಗ್ಗೆ ಬಂದರೆ ಸಂಜೆ ಹೋಗೋದು, ಮನೆಗೆ ಹೋಗುವಾಗ ಕತ್ತಲಾಗುತ್ತೆ. ಇವಾಗ ಹಾಗಲ್ಲ. ಕೆಲಸ ಇಲ್ಲಾಂದರೆ ಏನು ಉದಾಸೀನ ಅಂತ ಹೇಳ್ತಾರೆ, ಅದೆಲ್ಲ ಬಂದುಬಿಟ್ಟು ಇವಾಗ ದೇವಸ್ಥಾನಕ್ಕೆ ಬರೋಕ್ಕೂ ಅಪರೂಪ ಆ ಥರ ಆಗೋಗ್ಬಿಟ್ಟು. ಆದರೆ ನನ್ನ ಬಡ್ಡೆಗೆ ನಾನು ಬರೋದೇ ಕೂತ್ಕೊಳ್ಳೋದಿಲ್ಲ, ನಾನು ಬಂದೇ ಬರ್ತೀನಿ ಇಲ್ಲಿಗೆ ದೇವಸ್ಥಾನಕ್ಕೆ. ನಾನು ಮಾತಾಡ್ತಿರುವಾಗ ಅಲ್ಲೊಂದು ನಾಯಿ ಇದೆ, ಆ ನಾಯಿ ನನ್ನನ್ನು ನೋಡ್ತಿದ್ದೆ, ಯಾರೋ ಬಂದ್ಲು ಅಂತ. ಗೈಸ್, ದೇವಸ್ಥಾನಕ್ಕೆ ಬಂದರೆ ಹಿಂದ್ಗಡೆ ಕೂಡ ಕಾಲಿಗೆ ನೀರು ಹಾಕಬೇಕಂತೆ. ಅದು ನಮ್ಮ ಮನೆಯಲ್ಲಿ. ಗೈಸ್, ದೇವಸ್ಥಾನಕ್ಕೆ ನೋಡಿ, ದೇವಸ್ಥಾನ ಗೈಸ್. ವಿಡಿಯೋ ಮಾಡಲಿಕ್ಕೆ ಬಿಡ್ತಾರಾ ಅಂತ ಗೊತ್ತಿಲ್ಲ. ಮೂರು ಬೆಕ್ಕಿನ ಮರಿ ಇದೆ ನೋಡಿ. ಅದಕ್ಕೆ ಸಿಟ್ಟು ಬಂತು ತಾಯಿಗೆ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಮಗುನ. ಕಲ್ಕುಡ ದೈವ ಗುಡಿ ಅಂತ ನಾವು ಅಂದ್ಕೊಂಡದೆಲ್ಲ ಆಗ್ತದಂತೆ ಇವ್ರ ಹತ್ರ. ಇದು ಇಲ್ಲೊಂದು ದಾರಿ ಇತ್ತು, ಇಲ್ಲೊಂದು. ನಾವು ಮುಂಚೆ ಅಲ್ಲಿಂದನೇ ಈ ದೇವಸ್ಥಾನಕ್ಕೆ ಬರ್ತಾ ಇದ್ವಿ ಇಲ್ಲಿಗೆ. ಅಂದರೆ ನಮಗೆ ಒಳಗೆ ಸೈಡಲ್ಲಿ ಬರ್ತವೆ ಅಲ್ಲ, ಆ ಥರ ದಾರಿ. ಇಲ್ಲಿಂದ ಬಂದು ಇಲ್ಲೊಂದು ಸ್ಟೇಜ್ ಇದೆ ಗೈಸ್. ಈ ಸ್ಟೇಜ್ ಇದೆಯಲ್ಲ, ಇದನ್ನು ಮರೆಯೋಕೆ ಆಗೋದಿಲ್ಲ. ಯಾಕಂದರೆ ನಾವು ಬಂದಾಗ ಇಲ್ಲಿ ಚಿಕ್ಕವರಿರುವಾಗ ಇಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿ, ಇದು ಸ್ಟೇಜ್. ಇಲ್ಲಿ ಮದುವೆ ಎಲ್ಲ ಕೂಡ ಆಗಿದೆ ಗೈಸ್. ಇಲ್ಲಿ ಉಪನಯನ ಅದೆಲ್ಲ ಈ ಸ್ಟೇಜ್. ಇದು ಊಟದ್ದು ಗೈಸ್. ನಾನು ದೇವ್ರ ಹತ್ರ ಕೇಳೋದು ಒಂದೇ, ಕಷ್ಟ ಎಷ್ಟು ಬೇಕಾದರೂ ಕೊಡು, ಆದರೆ ಅದನ್ನು ಸಹಿಸುವಷ್ಟು ಕೂಡ ಶಕ್ತಿನ ಕೊಡು ಅಂತ. ಗೈಸ್, ಎಂತಾಯಿತು ಗೊತ್ತಾ, ಇಲ್ಲಿ ನಾನು ವ್ಲಾಗ್ ಮಾಡಿದಂತ ಅವರಿಗೆ ಕನ್ಫರ್ಮ್ ಗೊತ್ತಾಯಿತು. ಅವರು ನಗ್ತಾ ಹೋದರು, ನಾನು ಮಾತಾಡ್ತಾ ಇದ್ದೆ ಅಲ್ಲ. ಇಲ್ಲಿ ಈ ದೇವಸ್ಥಾನದಲ್ಲಿ ಮಂಗಗಳ ಕಾಟ ಎಲ್ಲ ತುಂಬ ಜಾಸ್ತಿ ಇದೆ. ಅಂದರೆ ಏನು ಮಾಡೋದಿಲ್ಲ, ತುಂಬ ಇರುತ್ತೆ ಮಂಗಗಳು. ಅಂದರೆ ನಾವು ಇದೆಲ್ಲ ತರ್ತೀವಲ್ಲ, ತೆಂಗಿನಕಾಯಿ, ಆಮೇಲೆ ಬಾಳೆಹಣ್ಣು, ಅದನ್ನೆಲ್ಲ ತಗೊಂಡೋಗುತ್ತೆ. ಎಂತ ಮಾಡೋದಿಲ್ಲ ಗೈಸ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ನಿಮ್ಮ ಹತ್ರ. ಏನಂತಂದರೆ, ನಾನು ಯೂಟ್ಯೂಬ್ಗೆ ವೀಡಿಯೋ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ, ಅಂದರೆ ಎಲ್ಲರೂ ಸಪೋರ್ಟ್ ಇದ್ದರು. ಆದರೆ ನನಗೆ ಮೇಯ್ನಾಗಿ ಸಪೋರ್ಟ್ ಅಂದರೆ ನನ್ನದೊಬ್ಬರು
ಇಂಪಾರ್ಟೆಂಟ್ ಪರ್ಸನ್. ಹೇಳೋಕ್ಕೆ ಏನಿಲ್ಲ, ಅವ್ರ ಬಗ್ಗೆ ಹೇಳೋದು ಇವಾಗ ಬೇಡ ಅನಿಸುತ್ತೆ. ಆದರೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ವಿಷಯದಲ್ಲೂ ಕೂಡ. ನೀನು ಮಾಡು, ನಾನಿದ್ದೀನಿ, ಯಾರೇನು ಅಂದರು ತಲೆ ಕೆಡಿಸ್ಕೋಬೇಡ, ಮುಂದೆ ಹೋಗ್ತಾ ಇರು, ಹೇಳೋರು ಹೇಳ್ತಾ ಇರ್ತಾರೆ. ನನಗೆ ಅಂದರೆ ಸ್ವಲ್ಪ ಇದಿತ್ತು, ನಮ್ಮದು ನಾವೆಲ್ಲ ವೀಡಿಯೋ ಹಾಕಿದ ಮೇಲೆ ನಮ್ಮದು ರಿಲೇಷನ್ ಅವ್ರು ಏನು ಅಂತಾರೋ, ಆಮೇಲೆ ಅವ್ರದ್ದೆಲ್ಲ ಇರ್ತದಲ್ಲ, ಇವಾಗ ಇವಳು ಹುಡುಗಿ, ಇವಳು ಏನು ಮಾಡ್ತಾಳೆ ಹಾಗೆ ಹೀಗೆ ಅಂತ. ಹಾಗೆ ಎಂತ ಹೇಳೋದು ಗೈಸ್, ತುಂಬ ಇದೆ ಮಾತಾಡ್ಲಿಕ್ಕೆ ಹೋಗಬೇಕಾದ್ರೆ. ಆದರೆ ಈ ವಿಡಿಯೋ ನಿಮಗೆ ನೋಡ್ತಾ ಇಷ್ಟು ದೊಡ್ಡದಾಗ್ಬೋದು. ಆಮೇಲೆ ನಾನು ಪುಟ್ಟದಾಗಿ ಹೇಳಿದ್ದೆ ಅಷ್ಟೇ. ಅಂದರೆ ಸಪೋರ್ಟ್ ಅಂತ ನನಗೆ ಇದ್ದಿದ್ದವರು ಒಬ್ಬರೇ. ಮತ್ತು ಇವಾಗ ನಾನು ವ್ಲಾಗ್ ಹಾಕಿ ಯೂಟ್ಯೂಬ್, ಅಮ್ಮ ಕೂಡ ಸಪೋರ್ಟ್ ಇದ್ದರು. ನೀನು ಹಾಕು, ಮಾಡು, ನಾನಿದ್ದೀನಿ ಅನ್ನೋರು ಅಂತ ಇರ್ತಾರೆ. ನಾನು ಮೊದಲಿಗೆ ನಾನು ಟಿಕ್ಟಾಕ್ ಬರುವಾಗ ನಾನು ಇರಲಿಲ್ಲ ಮುಂಚೆ. ಅಂದರೆ ನಾನು ಮಾಡ್ತಾ ಇರಲಿಲ್ಲ, ನನ್ನ ಹತ್ರ ಫೋನ್ ಕೂಡ ಇರಲಿಲ್ಲ ಆವಾಗ. ನಾನು ಇನ್ಸ್ಟಾಗ್ರಾಮ್ಗೆ ಮೊದಲು ಹಾಕಿದ್ದು. ಮೊದಲು ಹೀಗೆ ಸಣ್ಣ ಪುಟ್ಟ ರೀಲ್ಸ್ ಹಾಕ್ತಿದ್ದೆ. ಇವಾಗ ಒಂದು ಸ್ವಲ್ಪ ಹಾಕ್ತೀನಿ ಗೈಸ್, ನೋಡ್ತಿರಲ್ಲ ನೀವು ಕೂಡ ನೋಡಿ. ಉಡುಪಿ ಕ್ವೀನ್ ಅಂತ ಇನ್ಸ್ಟಾಗ್ರಾಮ್ ಐ ಡಿ ನಂದು, ಚೆಕ್ ಮಾಡಿ. ಆಮೇಲೆ ಏನು ಗೈಸ್, ಅಷ್ಟೇ, ಏನು ಹೇಳೋದು, ಕಷ್ಟ ಎಲ್ರಿಗೂ ಕೂಡ ಇರುತ್ತೆ. ಅದನ್ನು ಗೆದ್ದು ಮೇಲೆ ಬರೋದೇ ಅವ್ರದ್ದು ಒಂದು ದೊಡ್ಡ ಕೆಲಸ. ಹಾಗೆಯೇ ನಾನು ಕೂಡ ಕಷ್ಟಪಡ್ತಾ ಇದ್ದೀನಿ. ನನ್ನ ಕಷ್ಟ ಅಂತ ಅನ್ನಿಸ್ತಿಲ್ಲ ಇವಾಗ. ಏನು ಹೋಗ್ತಾ ಇದೆ, ರೈಲು ಬಂಡಿ ಹೋಗ್ತಾ ಇದೆ, ನಾವು ಕೂಡ ಹೋಗ್ತಾ ಇದ್ದೀವಿ. ಹಾಗೆ ಅನ್ನೋರು ಅಂತ ಇರ್ತಾರೆ, ಏನು ಮಾಡಲಿಕ್ಕಾಗೋದಿಲ್ಲ. ನೀನು ಹಾಗೆ, ನೀನು ಹೀಗೆ, ಅದು ಹಾಗೆ ಮಾಡಬೇಡ, ಇದು ಹೀಗೆ ಮಾಡಬೇಡ ಅಂತ. ಆದರೆ ನಮ್ಮವರು, ನಮ್ಮ ಜೊತೆ ಇರೋರು ನಮಗೆ ಸಪೋರ್ಟ್ ಆಗಿದ್ದರೆ ಸಾಕು. ನನಗೆ ಬೇರೆ ಯಾರ್ದು ಮಾತು ಬೇಡ, ಹೊರಗಿನವರದ್ದು ಅಂತ ನಾನು ಕೇಳೋದಿಲ್ಲ. ಹಾಗೇ ತುಂಬ ಜನರದ್ದು ಅದು ಕೂಡ ಇದೆ, ನಾವು ಮೆಸೇಜ್ ಮಾಡ್ತೀವಿ ಅಷ್ಟು, ನೀವು ರಿಪ್ಲೈ ಮಾಡೋದಿಲ್ಲ ಹಾಗೆ ಹೀಗೆ ಅಂತ. ಆದರೆ ನಾನು ಬೇಕಂತ ರಿಪ್ಲೈ ಮಾಡ್ತಿಲ್ಲ. ರಿಪ್ಲೈ ಮಾಡಲಿಕ್ಕೆ ಕೂತ್ಕೊಂಡ್ರೆ ನಾನು ಅದೊಂದು ವ್ಲಾಗ್ ಮಾಡಬೇಕಾಗ್ತದೆ. ಆಮೇಲೆ ರಿಪ್ಲೈ ಮಾಡೋದೇ ಒಂದು ವ್ಲಾಗ್ ಮಾಡಬೇಕಾಗ್ತದೆ, ಅದೆಲ್ಲ ಬೇಡ ಇವಾಗ ಸದ್ಯಕ್ಕೆ ಬೇಡ. ನಂದು ಇನ್ಸ್ಟಾಗ್ರಾಮಲ್ಲಿ ಒಂದು 20K ಆದಮೇಲೆ ನೋಡುವ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ 20K ಆದಮೇಲೆ ಕ್ವಶನ್ ಆ್ಯಂಡ್ ಆನ್ಸರದ್ದು ವ್ಲಾಗ್ ಮಾಡ್ತೀನಿ. ಅದರಲ್ಲಿ ನೀವು ಕ್ವಶನ್ ಕೇಳಿ, ಆಮೇಲೆ ನಾನು ಆನ್ಸರ್ ಮಾಡ್ತೀನಿ. ಖಂಡಿತ ಎಲ್ರಿಗೂ ಕೂಡ ಆನ್ಸರ್ ಮಾಡ್ತೀನಿ ನಾನು. ಅಲ್ಲ ಇಷ್ಟರ ತನಕ ಅಂದರೆ ಕೆಲವೊಬ್ಬರಿಗೆ ರಿಪ್ಲೈ ಕೊಡ್ತೀನಿ, ಹಾಗಂತ ಏನಿಲ್ಲ. ಆದರೆ ಕೆಲವೊಬ್ಬರು ಮೆಸೇಜ್ ಅಂದರೆ ಇನ್ನೊಬ್ರು ಹೇಳ್ತಾರೆ ನಮಗೆ, ಯಾರಾದರೂ ನೋಡಿದರೆ ನಾವು ಮೆಸೇಜ್ ಮಾಡ್ತೀವಿ ನಿಮಗೆ ಹಾಗೆ ಹೀಗೆ, ರಿಪ್ಲೈನೇ ಕೊಡೋದಿಲ್ಲ ನೋಡಿದರೂ ಕೂಡ ಹಾಗೆ ಹೇಗೆ ಅಂತ. ಆದರೆ ನಮ್ಮ ಕಷ್ಟ ನಮಗೆ ಗೊತ್ತು. ಹಾಗೆ ಗೈಸ್, ಮಾತಾಡಿ ಸಾಕಾಗೋಯ್ತು. ನನಗೆ ಪದೇ ಶೀತ ಆಗೋದು, ಆಮೇಲೆ ಫುಲ್ಲು ಮೂಕೆಲ್ಲ ಕೆಂಪಾಗುತ್ತೆ. ಗೈಸ್, ಹುಟ್ಟುವಾಗ ಯಾರು ಕೂಡ ಶ್ರೀಮಂತಿಕೆ ಅನ್ನೋದನ್ನು ಹೊತ್ಕೊಂಡೇ ಹುಟ್ಟುವಾಗಲೇ ಬರೋದಿಲ್ಲ. ಅಂದರೆ ಇರ್ಬೋದು ಕೆಲವೊಬ್ಬರಿಗೆ, ಅಂದರೆ ಅವ್ರು ತಂದೆ ಮಾಡಿದ್ದು ಅಲ್ಲಾದರೆ ಆ ಅಪ್ಪಂದು ಅಪ್ಪ ಹಾಗೆಲ್ಲ ಇರ್ತಾರಲ್ಲ, ಅವ್ರು ಮಾಡಿದ್ದೆಲ್ಲ ಇರ್ಬೋದು. ಆದರೆ ಎಲ್ರಿಗೂ ಕೂಡ ಅದೆಲ್ಲ ಇರೋದಿಲ್ಲ. ನಾವು ದುಡಿಬೇಕು, ನಮ್ಮವ್ರನ್ನ ನಾವೇ ಸಾಕಬೇಕು. ಕೆಲವೊಬ್ಬರು ಇದ್ದರೂ ಕೂಡ ನಾವು ಅವ್ರದ್ದು ಹಂಗಲ್ಲಿ ಇರೋದಿಲ್ಲ, ಹಾಗೆ ಹಿಂಗೆ ಅಂತ ಕೆಲವೊಬ್ಬರು ಇರ್ತಾರೆ. ಹಾಗೆ ಅವರಂದರೆ ನನಗಿಷ್ಟ ತುಂಬ. ಗೈಸ್, ಇಲ್ಲಿ ಕಾಡಲ್ಲಿ ಏನೋ ಶಬ್ದ ಬರ್ತಿದೆ ಆವಾಗದಿಂದ, ಏನೋ ಇದೆ ಅನಿಸುತ್ತೆ ಇಲ್ಲಿ. ಇರಲಿ, ಅದು ಅದ್ರ ಪಾಡಿಗೆ ಇರಲಿ, ನಾನು ನನ್ನ ಪಾಡಿಗೆ ಹೋಗ್ತಾ ಇದ್ದೀನಿ. ಅಂದರೆ ಎಷ್ಟು ಕಷ್ಟ ಇದೆ ಇವಾಗ ದುಡ್ಡು ಮಾಡಲಿಕ್ಕೆ. ದುಡ್ಡು ಮಾಡಿದರೂ ಅದನ್ನು ಸೇವ್ ಮಾಡೋದು ಹೇಗೆ? ಸತ್ಯವಾಗಲೂ ಹೇಳ್ಬೇಕಾದ್ರೆ ನಾನು ₹1 ಸೇವಿಂಗ್ ಇಲ್ಲ ಗೈಸ್. ಎಲ್ಲ ತಿನ್ನೋದಂತಿಲ್ಲ, ಅದು ಏನಕ್ಕೆ ಖರ್ಚಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ಗೈಸ್. ಗೊತ್ತಿಲ್ಲ, ಇಲ್ಲ. ಗೈಸ್, ನಾನು ತುಂಬ ಗೈಸ್ ಅಂತ ಅಂತಿದ್ದೀನಿ ಅನಿಸುತ್ತಲ್ಲ ನಿಮಗೆ. ಕೇಳಿ ಇಲ್ಲಿ ಇದೇ ಬರ್ಬೋದಲ್ಲ. ಇಲ್ಲ, ಇನ್ನು ಕಡಿಮೆ ಮಾಡ್ತೇನೆ ಸ್ವಲ್ಪ ಗೈಸ್ ಅನ್ನೋದು. ನಂದು ಆವಾಗ ಇಲ್ಲಿ ಇದು ಇರಲಿಲ್ಲಲ್ಲ, ಇವಾಗ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಲ್ಲ, ಗಂಧ.
ಇವಾಗ ನಾನು ಏನಾದರೂ ಸ್ವೀಟ್ಸ್ ತಗೊಂಡು ಹೋಗುವ ಅಂತ ಬೈಸಿಗೆಗೋಸ್ಕರ ಅದನ್ನು ತಗೊಂಡೋಗಿ ಮನೆಗೆ ಕೊಡೋದು. ಆಮೇಲೆ ನೋಡುವ ಏನಾಗುತ್ತಂತ. ಲೆಟ್ಸ್ ಗೋ ಗೈಸ್. ನಾನು ದೇವಸ್ಥಾನಕ್ಕೆ ಬರುವಾಗ ಒಬ್ಬಳೇ ಬಂದೆ ಅಂತ ಫೀಲ್ ಆಗ್ತಾಯಿತ್ತು. ಇವಾಗ ನನ್ನ ಜೊತೆ ಯಾರೋ ಇದ್ದಾರೆ ವಾಪಸ್ ಹೋಗುವಾಗ ಅಂತ ಫೀಲ್ ಆಗ್ತಾ ಉಂಟು. ಗೈಸ್ ಮಂಚಕಲ್ಲಿಗೆ ಬಂದಿದ್ದೀನಿ ಇವಾಗ ನಾನು. ಗೈಸ್ ನಂದು ಬ್ಯಾಗದ್ದೊಂದು ಜಿಪ್ಪು ಹೋಗಿದೆ. ಅದು ಅಷ್ಟು ದೊಡ್ಡದು ಜಿಪ್ಪು ಸಿಗ್ತದ ಅಂತ ಗೊತ್ತಿಲ್ಲ ಇವಾಗ. ಅದನ್ನು ಇವಾಗ ಕೇಳ್ಕೊಂಡು ಹೋಗಬೇಕು ಜಿಪ್ ಇದೆಯಾ ಅಂತ. ಗೈಸ್ ಇನ್ನೊಂದೇನಾಯ್ತು ಗೊತ್ತಾ, ಏನು ನಾನು ಹೋದೆ ಅಲ್ಲ ಬಸ್ಸಲ್ಲಿ, ಅದೇ ನಂಗೆ ರಿಟರ್ನ್ ಬರುವಾಗ ಅದೇ ಬಸ್ ಸಿಕ್ತು ಇನ್ನೊಮ್ಮೆ ಕೂಡ. ಅವ್ರು ನಗಾಡ್ತಿದ್ದಾರೆ 2 ಸಾರಿ ಬಸ್ಸಲ್ಲಿ, ಅದೇ ಬಸ್ಸಲ್ಲಿ ಬಂದಿದ್ದಿಲ್ಲ ಅದಕ್ಕೆ. ನೋಡುವ ಗೈಸ್ ಸಿಗ್ತದ ಅಂತ. ಸಿಕ್ಕಿದ್ರೆ ಲಕ್, ಅಂದರೆ ಬರಲ್ಲ. ಗೈಸ್ ಇವಾಗ ಅದನ್ನು ತಗೊಂಡು ಕೇಕ್ ಶಾಪ್ಗೆ ಹೋಗ್ತಾ ಇದ್ದೀನಿ. ಕೇಕ್ ಯಾವ ಟೈಪ್ ತೊಗೊಳ್ಳೋದು ಅಂತ ಗೊತ್ತಿಲ್ಲ ಗೈಸ್. ಇವಾಗ ನೋಡಬೇಕು ಯಾವ ಟೈಪ್ ಅಂತ. ಅಂದರೆ ಫುಲ್ಲು ಹಾಫು ನೋಡುವ ಗೈಸ್ ಸಿಗ್ತದೆ ಅಂತ ಯಾವ ಟೈಪಲ್ಲಿ. ಗೈಸ್ ನಾನು ಬರ್ಡೇಗೆ ಆಗ್ಬೋದು ಇಲ್ಲಾಂದರೆ ಯಾವುದಕ್ಕೂ ಕೂಡ ನಾನು ಇದೇ ಕೇಕ್ ಶಾಪಲ್ಲಿ ತೊಗೊಳ್ಳೋದು ಕೇಕನ್ನು. ಅವರು ನಾನಲ್ಲೇ ತೊಗೊಳ್ಳೋದಲ್ಲ, ಅದಕ್ಕೆ ಅವರು ಕೂಡ ನನಗೆ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಕೇಕೆಲ್ಲ ಸ್ವೀಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ಅವ್ರದ್ದು ಹಸ್ಬೆಂಡ್ ಮತ್ತು ಅವರೇ ಮಾಡೋದು ಹಾಗೆ ಅವರು ಚೆಂದ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಅಲ್ಲಿಗೆ ಹೋಗೋದು. ನೋಡುವ ಗೈಸ್ ಅಲ್ಲಿ ಯಾವ ಥರ ಕೇಕ್ ತಗೊಳ್ಳೋದು ಏನು ಅಂತ, ಯಾವ ತಗೊಳ್ಳೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಚಾಕ್ಲೇಟ್ 20, ಸ್ಟ್ರಾಬೆರಿ 15, ಪೈನಾಪಲ್ ಮತ್ತು ವೆನಿಲಾ 10. ಇದಾದರೆ ಅದು 4 kg 80. 4 kg ಕೊಡಿ, ಇದು ಕೊಡಿ. ಇಲ್ಲಾದರೆ 4 kg ಕೊಡಿ. ಇದು ಫುಲ್ ಬರ್ತದಾ? ಎಷ್ಟು ಬರುತ್ತೆ ಅಷ್ಟು. ಇದು ಫುಲ್ ಕೊಡಿ ಇಲ್ಲಾದರೆ ನನಗೆ. ಹಾಂ ಕಟ್ ಮಾಡಿಟ್ಟು ಇದು ಚೆಂದ ಆಗ್ತದೆ ನಾನು ತಗೊಳ್ಳಿ. ನೋಡಿ ಎಲ್ಲ ಕೇಕ್ ಐಟಮ್ಸ್ ಎಲ್ಲ ಇದೆ. ಕೇಕ್ ಎಲ್ಲ ತೊಗೊಂಡಾಯಿತು. ಅಂದರೆ ನಾನು ಫುಲ್ ಕೇಕ್ ತೊಗೊಂಡದ್ದಲ್ಲ, ಬ್ರೆಡ್ ತೊಗೊಂಡದ್ದು. ಕೇಕ್ ಬೇಡ ಅಂತ ಅನಿಸ್ತು, ಅದಕ್ಕೋಸ್ಕರ ಇವಾಗ ಇನ್ನು ಮನೆಗೆ ಹೋಗೋದು ಗೈಸ್. ಬ್ಯಾಗ್ ಇಂಚಿ ಬಾಗಿಲಿಗೆ ಕೊಟ್ಟು